கர்நாடக தொழிலதிபரிடம் சுமார் 100 கோடி ரூபாய் வரை மோசடி செய்ததாக எழுந்த புகாரின் பேரில் போலீசார் தீவிர விசாரணை. கர்நாடக மாநிலம் பெங்களூர் அருகே ஹெப்பகோடி பகுதியைச் சேர்ந்தவர் தயானந்த ரெட்டி. தொழிலதிபரான இவர் சமூக சேவை செய்வதிலும் ஈடுபட்டு வருகிறார். பாஜக கட்சியைச் சேர்ந்தவர் கர்நாடக சட்ட மேலவையிலும் உறுப்பினராக இருந்துள்ளார். இந்த நிலையில் இவர் ஓசூர் பெங்களூர் தேசிய நெடுஞ்சாலையில் பல கோடி ரூபாய் மதிப்பிலான வணிக வளாகமும் இவருக்கு சொந்தமாக உள்ளது. அதேபோல அதே பகுதியில் கோல்டு காயின் கிளப் என்று சொகுசு ஹோட்டலும் நடத்தி வருகிறார். இந்த தொழில் நிமித்தமாக கடந்த 2009ஆம் ஆண்டு பாரத ஸ்டேட் வங்கியில் பரிவர்த்தனைக்காக கணக்கு தொடங்கி இருக்கிறார். இவர் வங்கி கணக்கில் இவரின் அனுமதி இல்லாமல் கடந்த 2015ஆம் ஆண்டு இவரது வங்கி கணக்கில் இருந்து 2 கோடி ரூபாய் பணம் எடுத்து கொண்டதாக கூறி காவல் நிலையத்தில் புகார் அளித்துள்ளார். அதேபோல 2016ஆம் ஆண்டில் தனது வங்கி கணக்கில் இருந்து 101 கோடி ரூபாய் அளவிலான பணமும் இவரது அனுமதி பெறாமல் எடுக்கப்பட்டதாக கூறி மேலும் ஒரு புகார் அளித்துள்ளார். இதனிடையே வங்கி நிர்வாகம் 2020ஆம் ஆண்டு இவர் கடன் பெற்றதாக கூறி ஆவணங்களை மோசடி செய்து இவரது சொத்துக்களை வங்கி கையகப்படுத்தி இருக்கிறது எனவும் கூறி புகார் அளித்துள்ளார். இந்த நிலையில் இந்த 3 புகார்களின் அடிப்படையில் இன்று ஹெப்பகோடி போலீசார் இது குறித்து விசாரணை மேற்கொண்டு வருவதாக தெரிவித்துள்ள அவர், தனது கவனத்திற்கு கொண்டு வராமலேயே வங்கி நிர்வாகமும் அதில் பணியாற்றியுள்ள பணியாளர்களும் சுமார் 100 கோடி ரூபாய்க்கு மேல் அவரது பணத்தை வங்கி கணக்கில் இருந்து மோசடியாக கையாடல் செய்திருப்பதாக தெரிவித்துள்ளார். ಒಂದು ನಮ್ಮ ಮಾಲ್ ವಿಸಿಟ್ ಮಾಡಿ ಸರಿ ನಿಮಗೆ ನಾವು ಫೆಸಿಲಿಟಿ ಕೊಡ್ತೀವಿ ಅಂತಾನೆ ನಾವು ಸಾಲ ಮಾಡಲ್ಲಪ್ಪ, ನಮಗೆ ಇಂಟ್ರೆಸ್ಟ್ ಕಟ್ಟೋದು ಬೇಡ, ಅದಕ್ಕೆ ಅವರು LC ಫೆಸಿಲಿಟೀಸ್ ಅಂತ ಇರ್ತದೆ. ಅದೇನಂದರೆ ಒಂದು ಬ್ಯಾಂಕ್ ಗ್ಯಾರಂಟಿ ಥರ. ಅದನ್ನು ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಮೆಟೀರಿಯಲ್ ಇಂಪೋರ್ಟ್ ಮಾಡುವಾಗ ನಾವು ಅಡ್ವಾನ್ಸ್ ಕೊಡಬೇಕಾಯ್ತು 20%. ಚೈನಾ, ಇಟಲಿ ಇವೆಲ್ಲ ನಾವು ಇಂಪೋರ್ಟ್ ಮಾಡುವಾಗ ನೀವು ಅಡ್ವಾನ್ಸ್ ಕ್ಯಾಶಲ್ಲಿ ಕೊಡ್ತೀರಿ, ಅದು ಪ್ರಾಬ್ಲಮ್ ಆಗ್ತದೆ ನಿಮಗೆ. ನೀವು LC ಕೊಡ್ತೀವಿ, ನಾವು LC ಕೊಟ್ಟರೆ ಅವ್ರು ಸಪ್ಲೈ ಮಾಡ್ತಾರೆ ನಿಮಗೆ. ಮೆಟೀರಿಯಲ್ ಬಂದಮೇಲೆ ಅದೆಲ್ಲ ಕ್ವಾಲಿಟಿ ಕರೆಕ್ಟ್ ಇದ್ದರೆ ಆಮೇಲೆ ದುಡ್ಡು ಕೊಡ್ಬೋದು ನೀವು ಅಂತೇಳಿ ನನಗೊಂದು ಐಡಿಯಾ ಕೊಡ್ತಾನೆ. ಅಲ್ಲಿ ತನಕ LC ಅಂತ ಏನು ಗೊತ್ತಿಲ್ಲ ನನಗೆ. ಐಡಿಯಾ ಕೊಟ್ಟು 2009ಇಂದ ಶುರುವಾಗ್ತದೆ. 2015 ತನಕ ನಡ್ಕೊಂಡು ಹೋಗ್ತದೆ. 2015ನಲ್ಲಿ 110 ಕೋಟಿ LC ಫೆಸಿಲಿಟಿ ಸ್ಯಾಂಕ್ಷನ್ ಮಾಡಿದ್ಮೇಲೆ ಅದೇ ವರ್ಷದಲ್ಲಿ 2 ಕೋಟಿ 3 ಲಕ್ಷ ಫಸ್ಟಿಗೆ ನನ್ನ ಅಕೌಂಟಿಂದ SBI ಲೈಫ್ ಇನ್ಶೂರೆನ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನನಗೆ ಗೊತ್ತಿಲ್ಲದೇನೆ ಇವರು ಕಮಿಷನ್ ಹೊಡಿತಾರೆ ಇನ್ಶೂರೆನ್ಸ್. ನಾನು ಅವಾಗ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ. ಕ್ರಿಶ್ಚನ್ ಗಾರ್ಡನ್ ಪೊಲೀಸ್ ಕೇಸ್ ಬುಕ್ ಆಗ್ತದೆ. ಅದಾದ್ಮೇಲೆ ಮತ್ತೆ ಏನು ಮಾಡ್ತಾರೆ, ಒಂದು ಫೋರ್ಜರಿ ಒಂದು ಬೋರ್ಡ್ ರೆಲ್ಯೂಷನ್ ಮಾಡಿಕೊಂಡು 101 ಕೋಟಿ, ನಂದು ಸ್ಯಾಂಕ್ಷನ್ 110 ಕೋಟಿ ಇರ್ತದೆ LCದು, 101 ಕೋಟಿ 80 ಲಕ್ಷ ನನ್ನ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಬೇರೆಯವರು. ಅದು ಯಾವಾಗ ಮಾಡ್ತಾರೆ ಅಂದರೆ 7/10/2016ಕ್ಕೆ ನಿಮ್ಮ ಸವಾಸ ಬೇಡ ನನಗೆ ಅಂತೇಳಿ ನಾನು ಅಕೌಂಟ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಆದಮೇಲೆ 7/10/2016ಕ್ಕೆ ನಾನು ಮಾಡಿದ್ರೆ ನಂದು ಎಲ್ಲ ಇದು ಅಸೆಟ್ಸ್ ಎಲ್ಲ ಇರ್ತದಲ್ಲ, ಅವ್ರ ಹತ್ರ ಇನ್ನೂ ಅದು ರಿಲೀಸ್ ಆಗಿರಲ್ಲ. ಆ ಟೈಮ್ಗೆ 20/10/2016ರಿಂದ 13 ದಿವಸ ಆದಮೇಲೆ 26/12/2016 ಖಾಲಿ 2 ತಿಂಗಳಲ್ಲಿ ನನ್ನ ಅಕೌಂಟೇ ಆಪರೇಷನ್ ಮಾಡ್ತಾ ಇರಲ್ಲ, ಅದು 101 ಕೋಟಿ 80 ಲಕ್ಷನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ. ಆವಾಗ ನಾವು ಇದು DRTಗೆ ಹೋಗ್ತಾರೆ, ನಾವು ಹೈಕೋರ್ಟಲ್ಲೂ ಹೋಗ್ತೀವಿ, ನ್ಯಾಷನಲ್ ಕನ್ಸ್ಯೂಮರ್ ಫೋರಮ್ಗೆ ಹೋಗ್ತೀವಿ, ಕಡೆಗೆ DRTಗೆ ಹೋಗ್ತದೆ. DRTಯಲ್ಲಿ ನಾನು ನಿಂದು ನೋಡಪ್ಪ ಅಕೌಂಟ್ ಸ್ಟೇಟ್ಮೆಂಟ್ ಇದ್ರೆ ಕೊಡು, ಅಕೌಂಟ್ ಸ್ಟೇಟ್ಮೆಂಟ್ ಕೊಡು, ಹೆಂಗೋಯ್ತು ಈ ದುಡ್ಡು, ಏನೋಯ್ತು, ಯಾರಿಗೋಯ್ತು, ಯಾಕೋಯ್ತು. 3 ವರ್ಷ ಆಟ ಆಡಿಸ್ತಾರೆ ನಮಗೆ ಅಕೌಂಟ್ ಸ್ಟೇಟ್ಮೆಂಟ್ ಕೊಡೋಕ್ಕೆ. ಕಡೆಗೆ DRT ಡೆಟ್ ರಿಕವರಿ ಟ್ರಿಬ್ಯುನಲ್ಲು 3 ವರ್ಷ ಆದಮೇಲೆ ಆರ್ಡರ್ ಮಾಡ್ತದೆ, ಅವ್ರಿಗೆ ಅಕೌಂಟ್ ಸ್ಟೇಟ್ಮೆಂಟ್ ಕೊಡ್ರಿ ಅಂತ. ಆಮೇಲೆ ಕೊಡ್ತಾನೆ. ಅವಾಗ ಕೊಡೋದಕ್ಕೆ ಏನ್ ಮಾಡ್ತಾನೆ, ಕೊಟ್ಬಿಟ್ಟು NCLTಗೆ ಹೋಗ್ಬಿಟ್ಟಿರ್ತಾನೆ. ಇಲ್ಲಿ ಈ ಕೇಸ್ ನಡೀತಾ ಇದೆ, ಅದೇ ಕೇಸು, ಅದೇ ರಿಕವರಿ. ಅಲ್ಲೇನಾಗಲ್ಲ, ಅಲ್ಲೇನು ಪ್ರೂವ್ ಆಗಲ್ಲ, ಇದಾಗಲ್ಲ, ಏನಾಗಲ್ಲ. NCLTಗೆ ಹೋಗ್ಬಿಡ್ತಾನೆ. NCLTಯಲ್ಲಿ ಹೋಗಿ ಅಲ್ಲೊಂದು ಕೇಸ್ ಹಾಕ್ತಾನೆ, ಇನ್ಸಾಲ್ವೆನ್ಸಿ ಅಂತ. ಅಲ್ಲಿ ಹೋಗ್ಬಿಟ್ಟು ನಾಗಾನಂದ್ ಅಂತೇಳಿ ನಮ್ದು ದುಡ್ಡೆಲ್ಲ ಅಡ್ವೊಕೇಟ್ ಇಡೋದವ್ರು ನಮ್ಮ ಅಕೌಂಟ್ಗೆ ಡೆಬಿಟ್ ಮಾಡೋದು. 4 ಲಕ್ಷ ಒಂದು ಹಿಯರಿಂಗ್ ಕೊಡ್ತಾರೆ. ನಾನು ಯಾವುದೋ ಒಂದು 15,000 ರೂಪಾಯಿ ಕೊಟ್ಟು ಒಂದು ಅಡ್ವೊಕೇಟ್ ಇಟ್ಟಿರ್ತೇನೆ.
ನಾವು ನಮ್ಮ ಸಂಪಾದನೆ ಮಾಡಿದ ಕಷ್ಟಪಟ್ಟು ದುಡ್ಡು ಕೊಡ್ಬೇಕಂದ್ರೆ 4 ಲಕ್ಷ ಒಂದೊಂದು ಇಯರಿಂಗ್ಗೆ ಹೊಟ್ಟೆ ಉರಿತದಲ್ಲ, 20 ಇಯರಿಂಗು 80 ಲಕ್ಷ ಎಲ್ಲಿಂದ ಕೊಡೋದು? ನಾನೇನು ಮಾಡ್ತೀನಿ, ಒಂದು 15,000 ಇಟ್ಟು ಒಂದು ಅಡ್ವೊಕೇಟ್ ಇಟ್ಟಿರ್ತೀನಿ. ಆ ಅಡ್ವೊಕೇಟ್ ಇವ್ರಿಗೆ ತಡ್ಕೊಳ್ಳಲ್ಲ, ಇವರೆಲ್ಲ ಸುಮ್ಮನೆ ಏನೋ ಕ್ರಾಸ್ ಮಾಡೋದು. ನಾನು ಆಮೇಲೆ ಸ್ವಾಮಿ ಅವ್ರು ನಮ್ಮ ಅಡ್ವೊಕೇಟ್ನ ಮಿಸ್ಲೀಡ್ ಮಾಡ್ತಾ ಇದ್ರೆ ನಾನು ಪಾರ್ಟಿ ಇನ್ ಪರ್ಸನ್ ಆರ್ಗ್ಯೂ ಮಾಡ್ತೀನಿ ಅಂತೇಳಿ ಪಾರ್ಟಿ ಇನ್ ಪರ್ಸನ್ಗೆ ಪರ್ಮಿಷನ್ ತಗೊಂಡು ಪಾರ್ಟಿ ಇನ್ ಪರ್ಸನ್ ನಾಗಾನಂದ್ ಎದುರುಗಡೆ ನಾನು ಆರ್ಗ್ಯೂ ಮಾಡ್ತೀನಿ. ನಾಗಾನಂದ್ ಎದುರುಗಡೆ ಆರ್ಗ್ಯೂ ಮಾಡಿ ನಾನು ಆ ಕೇಸ್ ಗೆಲ್ತೀನಿ. ಕೇಸ್ ಗೆದ್ದು NCIT ಹೇಳ್ತದೆ ಡೆಟ್ ಇಲ್ಲ, ನೀವು ಡೈರೆಕ್ಷನ್ ಕೊಡ್ತದೆ ಬ್ಯಾಂಕ್ಗೆ, ಸ್ಕ್ರೂಟ್ನಿ ಮಾಡಿ ರೀಕನ್ಸಿಲ್ ಮಾಡಿ ಏನೇನು ಟ್ರಾನ್ಸಾಕ್ಷನ್ ಇದೆ ಎಲ್ಲ ಮಾಡಿಬಿಟ್ಟು ನಿಮಗೆ ಪ್ರೂವ್ ಆದರೆ ಮತ್ತೆ ಬನ್ನಿ ಅಂತ. ಇವ್ರೇನು ಮಾಡ್ತಾರೆ, ಅದು ಮಾಡಲ್ಲ. ಅದು ನಾನು ಚೇರ್ಮನ್ಗೂ ಲೆಟರ್ ಕೊಡ್ತೀನಿ, ಮಾಡಪ್ಪ 24 ಗಂಟೆಯಲ್ಲಿ ದುಡ್ಡು ಕೊಡ್ತೀನಿ ನಿಂದೇನಾಯ್ತಾರೆ ಅಂತ ಮಾಡಲ್ಲ. LAT ಅಪೀಲ್ ಹೋಗ್ಬಿಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ಒಂದು ಫ್ರಾಡ್ ಬೋರ್ಡ್ ರೆಸಲ್ಯೂಷನ್ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ನೋಡಿ ಈ ಬೋರ್ಡ್ ರೆಸಲ್ಯೂಷನ್ ಇವ್ರು ಕೊಟ್ಟಿದ್ರು, ನಾವು ಆ ಬೋರ್ಡ್ ರೆಸಲ್ಯೂಷನ್ ಮೇಲೆ ನಾವು ಅವ್ರಿಗೆ ದುಡ್ಡು ಕೊಟ್ವಿ ಅಂತ. ನಾನು RTL ಹಾಕ್ತೀನಿ, RTL ಕೊಡ್ರಿ, ಯಾಕ್ರಿ ಸುಳ್ಳು ಹೇಳ್ತೀರಿ, RTL ಕೊಡಿ. RTL ಕೊಡಲ್ಲ, ಹೈಕೋರ್ಟ್ಗೆ ಹೋಗ್ತೀವಿ, ಅವ್ರಿಗೆ ಡೈರೆಕ್ಷನ್ ಕೊಡಿ, RTL ಕೊಡಿ ಅಂತ ಹೈಕೋರ್ಟ್ ಡೈರೆಕ್ಷನ್ ಮಾಡ್ತದೆ. ಆಮೇಲೆ CIC ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಇವರೇನ ಕೊಟ್ಟಿಲ್ಲ ಅಂದ್ರೆ ನಾವು ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್, ಸುಪ್ರೀಂ ಕೋರ್ಟ್ ಅದಕ್ಕೆ ಅಪೀಲು, ಬಹುಶಃ ಸುಪ್ರೀಂ ಕೋರ್ಟ್ ಇಲ್ಲ ಕಾಣ್ತದೆ, ಫೈನಲ್ ಅವರು CIC ಆರ್ಡರ್ ಮಾಡ್ತದೆ, ಡಾಕ್ಯುಮೆಂಟ್ ಕೊಡ್ರಿ, ಅವ್ರ ಡಾಕ್ಯುಮೆಂಟ್ ಅವ್ರಿಗೆ ಯಾಕೆ ಕೊಡಲ್ಲ ಅಂತ. ಕೊಡಲ್ಲ, ಅವಳು ಕೊಡಲ್ಲ. ಕಡೆಗೆ ಏನ್ ಮಾಡ್ತಾರೆ, ಇಲ್ಲಿ ಬಂದ್ಬಿಟ್ಟು ನಾನು 2020 ನನ್ನ ಕೈಲಿ ದಾಖಲೆ ಇದ್ರೆ ತಾನೆ ನಾನು ಕೇಸ್ ಮಾಡೋದು ಅಂತ ನನ್ನ ಆಫೀಸ್ನ ಸೀಸ್ ಮಾಡ್ಬಿಡ್ತಾರೆ. ನಂಗೆ ಡಾಕ್ಯುಮೆಂಟ್ ಕೊಡಪ್ಪ, ನೀನು ಆಫೀಸ್ ಬೇಕಾ ನೀನೇ ಇಟ್ಕೋ, ಡಾಕ್ಯುಮೆಂಟ್ ಕೊಡು ಅಂತ ಬೇಡ್ತೀನಿ, ಕೊಡಲ್ಲ. 2020 ಹೋದವರು ಮತ್ತೆ ಸುಮಾರು 3-4 ಆರ್ಡರ್ ತಗೊಂಡ್ಬಿಟ್ಟು ಈಗ ಮೊನ್ನೆ ಅಂತೂ ಏನಂತ ಹೇಳಿದ್ರೆ, ಈ ತರ ಪರಿಸ್ಥಿತಿ ಇರುವಾಗ ಅವತ್ತೇನ್ ಮಾಡ್ತಾರೆ, 2020 ಸುಮ್ನೆ ನಾನು ಗಲಾಟೆ ಮಾಡ್ಬಿಟ್ಟೆ ಅಂತ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ವಿ, ತಗೊಳ್ಳಿ ಕೀಸು ಕೋರ್ಟಲ್ಲಿ ಇರ್ಲಿ ಅಂತ ಕೋರ್ಟ್ ಕೊಟ್ಬಿಡ್ತಾರೆ. ಕೋರ್ಟ್ ಕೊಡೋ ನೆಸಿಟಿ ಇಲ್ಲ, ಅವರು ಕೋರ್ಟ್ ಕೊಟ್ಬಿಡ್ತಾರೆ. ಕೋರ್ಟಲ್ಲಿ ಒಂದು ಕಡೆ ಕೀ ಇಟ್ಕೊಂಡು ಇಲ್ಲಿ ಅದರದೇ ಡೂಪ್ಲಿಕೇಟ್ ಇವ್ರೆ ಹಾಕಿದ್ಲಾಕಲ್ವಾ, ಡೂಪ್ಲಿಕೇಟ್ ಇಟ್ಕೊಂಡು ದಿವಸ ಒಂದೊಂದು ಐಟಮ್ ತೆಗೆಯೋದು. ಇವತ್ತು ಬೆಳಗ್ಗೆಯಿಂದ ಮಾಜರಾಗಿದೆ ಸುಮಾರು, ಇಲ್ಲಿ ತನಕ ನನ್ನ ಒಂದು ಕಣ್ ದೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಮಾಜರಲ್ಲೇ ಇಲ್ಲಿಗೇನೆ ಸುಮಾರು ಒಂದು 7-8 ಕೋಟಿ ರೂಪಾಯಿ ಇದಾಗಿರ್ಬೋದು, ಖರ್ಚು ಆಗಿರ್ಬೋದು. ಒಂದು ಏಳನೇದಾಗಿದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಕೇಸ್ ಹೀಗಿರುವಾಗ ನಾನು FIR ಹಾಕಿದ್ದೀನಿ ಅವ್ರ ಮೇಲೆ. IRP ಏನು ಇದಿದೆ NCLT ಅಪಾಯಿಂಟ್ ಆಗಿದೆ, ಅವ್ರ ಮೇಲೂ ಇದೆ, ಬ್ಯಾಂಕ್ ಮೇಲೆ ಇದೆ, ಬ್ಯಾಂಕ್ ಅಧಿಕಾರಿಗಳ ಮೇಲೆ ಇದೆ. ಇವರು ಕೋರ್ಟಲ್ಲಿರೋ ಕೀನ 3/7/2024 ಹೋಗಿ ಕೀ ತಗೋತಾರೆ ಕೋರ್ಟಲ್ಲಿ. ತಗೊಂಡ್ ಬಂದು ಇಲ್ಲಿ ಓಪನ್ ಮಾಡಿ ಇದು ಮಾಡ್ಬೇಕಲ್ಲ, ಮಾಡಲ್ಲ. 12/7/24 ರಿಟರ್ನ್ ಮಾಡ್ಬಿಡ್ತಾರೆ ಕೋರ್ಟ್ ಕೀನ. ಈಗ ಕೀಸ್ ಕೋರ್ಟಲ್ಲಿರೋ ತಗೊಂಡ್ಬಂದೆ, ನನಗೇನ್ ಬೇಕು ನಾನು ಉಪಯೋಗಿಸ್ಕೊಂಡೆ, ಆಮೇಲೆ ಕೀ ತಗೊಂಡು ವಾಪಸ್ ಕೊಟ್ಬಿಡೋದು. ವಾಪಸ್ ಕೊಟ್ಬಿಟ್ಟು ಇವತ್ತು ಕೋರ್ಟ್ ಡೈರೆಕ್ಷನ್ ಇಂದ ಇದೆಲ್ಲ ಏನೇನು ನಡೆದಿದೆ ಇದರಲ್ಲಿ ಮಾಜಾರ್ ಮಾಡಿ ಅಂತ ಹೈಕೋರ್ಟ್ ಕೂಡ ನಾಳೆ ರಿಪೋರ್ಟ್ ಕೇಳಿದೆ. ನಾಳೆ ಕೇಸ್ ಇದೆ ಹೈಕೋರ್ಟಲ್ಲಿ, ನಾಳೆ ರಿಪೋರ್ಟ್ ಕೇಳಿದೆ. ಹಂಗಾಗಿ ಇಲ್ಲಿ ತನಕ ನಡೆದಿರ್ತಕ್ಕಂಥ ಮಾಜರಲ್ಲಿ ಇವತ್ತು ಲಾಕ್ಸ್ ಹೊಡೆದಾಕಿರೋದವರು. ಅಂದ್ರೆ ಈಗ ಕೋರ್ಟ್ ಅಲ್ಲಿರುವಾಗ ಬಂದು ಯೂಸ್ ಮಾಡಿ ಇದೆಲ್ಲ ಟೆಪ್ ಮಾಡಿ ಡಾಕ್ಯುಮೆಂಟ್ ಟ್ಯಾಂಪರ್ ಮಾಡಿ, ಆ ಟ್ಯಾಂಪರ್ ಮಾಡಿರೋದಕ್ಕೊಂದು ಆನೇಕಲ್ ಕೋರ್ಟಲ್ಲಿ ಹಾಕಿದ್ವಿ. ಲೋನ್ ಡಾಕ್ಯುಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ನನ್ನ ಮಗನ ಹೆಸರು ಸೇರಿಸ್ಬಿಡ್ತಾರೆ. ನಾನು ಎದುರಲ್ಲ, ದಯಾನಂದ ರೆಡ್ಡಿ ಇವ್ನ ಎದುರಲ್ಲ, ಇವ್ರ ಮಗ ಅದ ಹೆಸರಿಸ್ಬಿಡ್ಬೋದು ಅಂತ ಕೈಯಲ್ಲಿ ಬರ್ಕೊಂಡು ಹೋಗ್ಬಿಡ್ತಾರೆ ಡಾಕ್ಯುಮೆಂಟ್. ಅದಕ್ಕೆ ಇಲ್ಲಿ ಪ್ರೂಫ್ ಬೇಕು. ಸೊ ಆಮೇಲೆ ಆ ಕೋರ್ಟ್ ಅದನ್ನ ಈಗ ರಿಸ್ಟ್ರೈನಿಂಗ್ ಆರ್ಡರ್ ಪಾಸ್ ಮಾಡಿದೆ. ಈ ಡಾಕ್ಯುಮೆಂಟು ಇದು ಫ್ರಾಡ್ ಡಾಕ್ಯುಮೆಂಟ್ನ ಬ್ಯಾಂಕ್ನವರು ಯೂಸ್ ಮಾಡಬಾರ್ದು. ಅದೇ ತರ ಈ ಬೋರ್ಡ್ ರೆಸಲ್ಯೂಷನ್ ಇದನ್ನು ಕೂಡ ಯೂಸ್ ಮಾಡುವಂಗಿಲ್ಲ ನೀವು ಅಂತ ಕೋರ್ಟ್ ಈಗ ಆ ಡಾಕ್ಯುಮೆಂಟ್ಗೆ ಸ್ಟೇ ಮಾಡಿದೆ. 101 ಕೋಟಿ ಯಾರಿಗ ಹೋಗಿದೆ, ಯಾರು ಮಾಡಿ 101 ಕೋಟಿ ಒಂದು ಆರಾಧ್ಯ ವೈರೋಪ್ಸನ್ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದೆ. ನಮ್ಮ ಇದಕ್ಕೆ ನಮ್ಗೇನು ಮೆಟೀರಿಯಲ್ ಸಪ್ಲೈ ಮಾಡಿದೆ, ಒಂದು ಜಸ್ಟ್ ಅವ್ರವ್ರು ಡಾಕ್ಯುಮೆಂಟ್ ಮಾಡ್ಕೊಂಡು ಇಂಟರ್ನಲ್ ಅವ್ರು ಡಾಕ್ಯುಮೆಂಟ್ ಮಾಡ್ಕೊಂಡು ಅವ್ರಿಗೆ ಟ್ರಾನ್ಸ್ಫರ್. ಅಲ್ಲ, ಮೊದಲದ್ರಲ್ಲಿ ಏನಾದ್ರು ವಹಿವಾಟು ಮಾಡ್ತಿದ್ರೆ ನೀವು ಆರಾಧ್ಯ ಇದ್ರಲ್ಲಿ ಅಂತ ನೋಡಿ. ಈಗ ನನ್ಗೊಂದು ಸಪ್ಲೈಯರ್ ಇರ್ಬೋದು, ಅವ್ನು ಸಪ್ಲೈ ಮಾಡಿದ್ರೆ ಅವ್ನು ದುಡ್ಡು ಕೊಟ್ಟಿರ್ತೀವಿ, ಹಂಗಂತೇಳಿ ಆ ಸಪ್ಲೈಯರು ಏನ್ ಬೇಕಾ ಬಿಲ್ ಮಾಡ್ಕೊಂಡು ದುಡ್ಡು ತಗೊಳಕಾಗ್ತದೆ. ಇನ್ನೊಂದು ಸಪ್ಲೈಯರು ಒಂದು ಏನೋ ಸಪ್ಲೈ ಮಾಡ್ತಾ ಇರ್ತೀಯ, ನೀನು ಒಂದು ಬಿಲ್ ಕರೆಕ್ಟ್ ಬಿಲ್ ಕೊಟ್ಟು 10 ಬಿಲ್ ಬೋಗಸ್ ಬಿಲ್ ಮಾಡ್ಕೊಂಡು ಹೋದ್ರೆ ನೀನು ದುಡ್ಡು ಕೊಟ್ರೆ ನಾನಾ ಜವಾಬ್ದಾರಿ ಇರುತ್ತೆ. ಬ್ಯಾಂಕ್ ಮ್ಯಾನೇಜರ್ ಕಮಿಷನ್ಗೋಸ್ಕರ ಈ ರೀತಿ ಮಾಡಿರೋದು ಅಂತ ನಿಮ್ಮ ಆರೋಪನ? ಬ್ಯಾಂಕ್ ಮ್ಯಾನೇಜರು ಫಸ್ಟ್ ಕಮಿಷನ್ಗೋಸ್ಕರ 2 ಕೋಟಿ 3 ಲಕ್ಷ ಅದು ಲೈಫ್ ಇನ್ಶೂರೆನ್ಸ್ಗೆ, ಅದು ದೊಡ್ಡ ಸ್ಕ್ಯಾಂಡ್ಲಾಗೆ, ಏನು ದೇಶದಲ್ಲೇ ದೊಡ್ಡ ಸ್ಕ್ಯಾಂಡ್ಲು. ಇಲ್ಲಿ ತನಕ ಈ ತರ ಸ್ಕ್ಯಾಂಡ್ ಲಕ್ಷಾಂತರ ಜನಕ್ಕಾಗಿದೆ. 11,600 ಕೋಟಿ ರೂಪಾಯಿ ಅವರ ಬ್ಯಾಲೆನ್ಸ್ ಶೀಟ್ ಪ್ರಕಾರನೇ ಈ ಇನ್ಶೂರೆನ್ಸ್ ದಂಧೆನಲ್ಲಿ ಬ್ರೋಕರೇಜ್ ಹೊಡೆದಿದ್ದಾರೆ. ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಇನ್ಶೂರೆನ್ಸ್ ಅಲ್ಲಿ ನಮ್ ಬ್ರೋಕರೇಜ್ ಬಂತು. 22,000 ಬ್ರಾಂಚ್ ಮ್ಯಾನೇಜರ್ಸ್ ಎಲ್ಲ ಇದೆ ಕೆಲಸ.
ಹೆಂಗ್ ಮಾಡಕ್ ಸಾಧ್ಯ ಸರ್ ಬ್ಯಾಂಕ್ ಈ ತರ ಮಾಡೋದಕ್ಕೆ ಯಾವ ತರ ಮಾಡೋದು ಹೆಂಗ್ ಸಾಧ್ಯ ಅಂದ್ರೆ ಇದೆಲ್ಲ ಈಗ ಇನ್ವೆಸ್ಟಿಗೇಷನ್ ಇವತ್ತು ಉಳ್ಕೊಂಡಿರೋದು ನಾನೇನಾದ್ರೂ ಇವತ್ತು ಉಳ್ಕೊಂಡಿದ್ದೀನಿ ಅಂದ್ರೆ ಆ ಜುಡಿಷಿಯಲ್ ಸಿಸ್ಟಮು, ಅಂಬೇಡ್ಕರ್ ಸಾಹೇಬರು ಬರೆದಂತ ಸಂವಿಧಾನ, ಆ ಜುಡಿಷಿಯಲ್ ಸಿಸ್ಟಮ್ಗೆ ನಂದೊಂದು ಸೆಲ್ಯೂಟು. ಆ ಜುಡಿಷಿಯಲ್ ಸಿಸ್ಟಮ್ ಇಂದ ನಾನು ಬದುಕಿದ್ದೀನಿ. ನಿಮ್ಮ ಅನುಮತಿ ಇದ್ರೆ 101 ಕೋಟಿ ಹೆಂಗ್ ಸರ್ ಡ್ರಾ ಅಂತಂದ್ರೆ ತುಂಬಾ ಟ್ರಸ್ಟೆಡ್ ಅಂತ ಹೇಳ್ತಾರೆ. ಈಗ ಇದಕ್ಕೆ ಒಂದು ಮಾತು, ನಾನು 14% ಆರ್ಗ್ಯೂ ಮಾಡ್ತಿದ್ದೆ. ಇದೇ ಮಾತನ್ನ ಜಡ್ಜ್ ಸಾಹೇಬ್ರು ಹೇಳಿದ್ರು, ಏನ್ರಿ ಇಷ್ಟು ದೊಡ್ಡ ಆರೋಪ ಮಾಡ್ತಾ ಇದ್ದೀರಿ SBI ಬ್ಯಾಂಕ್ ಇಂತ ರೆಪ್ಯುಟೆಡ್ ಬ್ಯಾಂಕ್ ಅಂತ. ಸ್ವಾಮಿ, ನನ್ನ ಹತ್ರ 1 ಡಜನ್ ಡಾಕ್ಯುಮೆಂಟ್ ಇದೆ, ಕೋರ್ಟಲ್ಲೇ ಅವ್ರನ್ನ ಬೆತ್ತಲೆ ಮಾಡ್ತೀನಿ, ಕೋರ್ಟಲ್ಲೇ ಬೆತ್ತಲೆ ಮಾಡ್ತೀನಿ. ದಯವಿಟ್ಟು ನೀವು ಬಾಂಬೆ ಹೈಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಮಾಡಿದ್ದಾರೆ ಅವರು ಸಾಹೇಬ್ರು, ಹೈಕೋರ್ಟ್ ಜಡ್ಜ್ ಸಾಹೇಬ್ರು, ಏನಂತಂದ್ರೆ ಬಾರೋವರ್ಸ್ ಆರ್ ಆಲ್ವೇಸ್ ನಾಟ್ ಲಯರ್ಸ್, ಬ್ಯಾಂಕ್ಸ್ ಆರ್ ಆಲ್ವೇಸ್ ನಾಟ್ ಟೆಲ್ಲಿಂಗ್ ಟ್ರೂತ್ ಅಂತ ಅನ್ನೋ ಆ ಸಮಲೈ ಹಂಗೆ ಮಾಡಿದ್ದಾರೆ. ನಾನು ಹೇಳಿದೆ, ಸ್ವಾಮಿಗಳೇ, ಮೈ ಲಾರ್ಡ್, if this court protect the bank for this kind of thing, they may not make me insolvent. I have 7 more babies, debt-free babies. They can't make me insolvent, but they'll make this country insolvent ಅಂತ ಹೇಳಿದೆ. ಕಡೆಗೆ ಅದೆಲ್ಲ ನೋಡ್ಬಿಟ್ಟು ಯಾವ ಜಡ್ಜ್ ಆ ಥರ ಹೇಳಿದ್ರು, ಅವರೇ ನನ್ನ ಪರ ಆರ್ಡರ್ ಮಾಡಿದ್ರು, ಅವರು ಇದನ್ನ ಬ್ಯಾಂಕ್ನ ಡಿಸ್ಮಿಸ್ ಮಾಡಿದ್ರು NCLT. ನಿಮ್ಮ ಅನುಮತಿ ಇದ್ರೆ 101 ಕೋಟಿ ಯಾವ ರೀತಿ ಮಾಡಕ್ ಸಾಧ್ಯ ಆಯ್ತು? ಅದ್ ಹೆಂಗೆ ಅಂತ ಹೇಳಿದ್ರೆ, ಇದು ನಿಮಗೆ ಇದು ಇಮ್ಯಾಜಿನೇಷನ್ಗೂ ನಿಲ್ಕಾಗಲ್ಲ. ಇದೆಲ್ಲ ಪೇಪರ್ ವರ್ಕ್. ಇಲ್ಲಿ ಚೆಕ್ ಇಶ್ಯೂ ಆಗಲ್ಲ, ನನ್ನ ಅಕೌಂಟ್ ದುಡ್ಡು ಬರಲ್ಲ, ಮೆಸೇಜ್ ಬರಲ್ಲ, ನನ್ನ ಅಕೌಂಟ್ ದುಡ್ಡು ಬರಲ್ಲ, ಮೆಸೇಜ್ ಬರಲ್ಲ, ಏನೂ ಇರಲ್ಲ. ಜೊತೆಗೆ ನಾನು ಅವಾಗ ಎಲೆಕ್ಷನ್ ಇಯರ್ ನಂದು, ಎಲೆಕ್ಷನ್ ಇಯರು. ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ, ನಾನು ನಮ್ಮ ತಂದೆ ಹಾಸ್ಪಿಟ್ಲೈಸ್ ಆಗಿರ್ತಾರೆ, ನಮ್ಮ ತಂದೆ ಹಾಸ್ಪಿಟ್ಲೈಸ್ ಆಗಿರ್ತಾರೆ. ನಮ್ಮ ತಾಯಿ ಹಾಸ್ಪಿಟ್ಲ್ ಇದ್ದಾಗ ಬಹುಶಃ ಬಾಬು ಗೊತ್ತಿದೆ, ಈ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದೆ. 3 ವರ್ಷ ನಿಲ್ಲಿಸ್ಬಿಟ್ಟೆ, ಯಾಕಂದ್ರೆ ಲಾಂಗ್ ಹಾಸ್ಪಿಟ್ಲೈಸ್ ಅವರು. 3 ವರ್ಷ ನಾನು ಅವ್ರ ಪಕ್ಕದಲ್ಲೇ ಹಾಸ್ಪಿಟ್ಲಲ್ಲೇ ಇದ್ಬಿಟ್ಟು ಪ್ರಾಜೆಕ್ಟ್ ನಿಲ್ಲಿಸ್ಬಿಟ್ಟೆ. ಹಂಗೆ ನಮ್ಮ ತಂದೆ ಇದ್ದಾಗಲೂ ಕೂಡ ಅದು ಲಾಂಗ್ ಟರ್ಮ್ ಹಾಸ್ಪಿಟ್ಲೈಸ್ ಆಯಿತು. ಕಡೆಗೆ ಆಗಸ್ಟು 2016 ತೀರೋಗ್ಬಿಟ್ರು ಅವರು. ತೀರೋದ್ಮೇಲೆ ಇದನ್ನೆಲ್ಲ ಇದು ಮಾಡಿ ನಿಮ್ಮ ಸವಾಸ ಬೇಡ ಅಂತೇಳಿ 7/10/2016 ನಾನು ಲೆಟರ್ ಕೊಟ್ಟಿದ್ದೀನಿ. ನೋಡಿ, ನಿಮ್ದು 8,87,00,000 ಇದೆ, ನನ್ನ 11,90,00,000 FD ಇದೆ, ನೀವು ತಗೊಂಡ್ಬಿಡಿ. ತಗೊಂಡು ನನ್ನ NOC ಕೊಟ್ಟು ಸೌತ್ ಇಂಡಿಯನ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿಬಿಡಿ. ಮಾಡಿ ಸರ್, ಈಗ ಮ್ಯಾನೇಜರ್ಗೆ LC ಮಾಡಕ್ಕೆ ನೀವೇನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ರಾ? ನಾವೇನು ಡಾಕ್ಯುಮೆಂಟ್ ಕೊಟ್ಟಿಲ್ಲ, ನಾವು ಡಾಕ್ಯುಮೆಂಟ್ ಕೊಟ್ಟಿಲ್ಲ. LC ಮೀನ್ಸ್ ನೀವು ಹೇಳಿದ್ರಲ್ಲ, LC ಮುಖಾಂತರ ಇದೆಲ್ಲ ಅಂದ್ರೆ ಒಂದು ಆಫೀಸ್ ಬಾಯ್ ಕೈಯಲ್ಲಿ ಸೈನ್ ತಗೊಂಡಿದ್ದಾರೆ ಅವರೆಲ್ಲ. ನಮ್ಮ ಆಫೀಸ್ ಬಾಯ್ DC ಮೋಹನ್ ಅಂತ. DC ಮೋಹನ್ದು ಈಗೆಲ್ಲ ಎನ್ಕ್ವೈರಿ ಆದ್ಮೇಲೆ ನನಗೆಲ್ಲ ಡಾಕ್ಯುಮೆಂಟ್ಸ್ ಇತ್ತು. ಅವನ್ನ ಇದು 164 ಸ್ಟೇಟ್ಮೆಂಟ್ ಮಾಡಿಸಿದ್ದಾರೆ. ಇದೆಲ್ಲ CBI ಎನ್ಕ್ವೈರಿಗಳೆಲ್ಲ ನಡೆದಿದೆ. 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಅವನು ಬ್ಯಾಂಕ್ ಮ್ಯಾನೇಜರು, ನಾನೇನೋ ಬ್ಯಾಂಕ್ಗೆ ಪೇಪರ್ ತಗೊಂಡು ಹೋಗಿ ಅಂತ ಹೇಳಿದ್ರು, ಕೊಡ್ತಾ ಇದ್ದೆ. ಏನೊಂದು ಚೋಟಾ ಸೈನ್ ಹಾಕೋ ಪರವಾಗಿಲ್ಲ ಅಂದ್ರು, ನಾನು ಹಾಕ್ತೆ. ನೀವು ಯಾವುದೇ ಸಾಲ ಮಾಡಿಲ್ಲ, ಅದು ಸೀಜ್ ಯಾವ ರೀತಿ ಮಾಡಿದ್ರಿ? ನೀವು ಯಾವುದೇ ಸಾಲ ಮಾಡಿಲ್ಲ ಇದರಲ್ಲಿ ಇದು ಏನಾಗ್ತದೆ ಅಂದ್ರೆ, ಒಂದು ಆಕ್ಟ್ ಅಲ್ಲಿ ಸರ್ಫೇಸ್ ಆಕ್ಟ್ ಅಂತಂದಿದೆ. ಈಗ ಇವೆಲ್ಲ ನಮ್ಮ ರಾಜ್ಯಗಳು, ಇದು ಬೇರೆ. ಸರ್ಫೇಸ್ ಆಕ್ಟ್ ಅಲ್ಲಿ ಇವ್ರಿಗೆ ಏನೊಂದು ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಅಂದ್ರೆ, ಜಸ್ಟ್ 90 ಡೇಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ NPA ಡಿಕ್ಲೇರ್ ಮಾಡೋದು. ಡಿಕ್ಲೇರ್ ಮಾಡಿಬಿಟ್ಟು ಸರ್ಫೇಸ್ ಆಕ್ಟ್ ಅಲ್ಲಿ ಬಂದು ಲಾಕ್ ಹಾಕ್ಬಿಡೋದು. ಆಮೇಲೆ ಕೋರ್ಟಲ್ಲಿ, ಇನ್ನು ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಯಾವ ಕೋರ್ಟಲ್ಲೂ ಇಲ್ಲಿ ತನಕ ಈಗ DRT ಡೆಟ್ ರಿಕವರಿ ಟ್ರಿಬ್ಯುನಲ್, ಅಲ್ಲಿ ನಾನು 1,300 ಕೋಟಿ ರೂಪಾಯಿಗೆ ನಾನು ಕ್ಲೈಮ್ ಮಾಡಿದ್ದೀನಿ, 1,013 ಕೋಟಿಗೆ ಅವ್ರು ಕ್ಲೈಮ್ ಮಾಡಿದ್ದಾರೆ. 2 ಕೇಸ್ ಬಾಕಿ ಇದೆ. ಬಾರೋರು ಸಾಲಗಾರ, ಅವನೇನೋ ಪಾಪ ಅವ್ರ ಮುಲಾಜಲ್ಲಿ ಇರ್ತಾನೆ, ಬ್ರಾಂಚ್ ಅಂಡ್ ಮುಲಾಜ್. SBI ಲೈಫ್ಗೆ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಂಡು, SBI ಲೈಫಿಗೆ ಟ್ರಾನ್ಸ್ಫರ್ ಮಾಡಿ ಅದ್ರದ್ದು ಕಮಿಷನ್ ಇವ್ರದ್ದು ಹೆಂಗೆ ಅಂತ ಹೇಳಿದ್ರೆ, ಬ್ಯಾಂಕ್ಗೆ SBI ಲೈಫಿಂದ SBI ಬ್ಯಾಂಕ್ಗೆ ಕಮಿಷನ್ ಬರೋದು. ಕಮಿಷನ್ ಅಲ್ಲಿ 50% ಬ್ರಾಂಚ್ ಹೆಡ್ಸ್ ತಗೊಳ್ಳೋದು, 50% ಬ್ಯಾಂಕ್ ತಗೊಳ್ಳೋದು. ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ ಅವ್ರಿಗೆ, ಬಾರೋವರ್ಸ್ನೆಲ್ಲ ನೀವು ಲೂಟ್ ಮಾಡಿ ಅಂತ. ಈ ತರ ಲೂಟು ಕಳೆದ 10 ವರ್ಷದಿಂದ 11,600 ಕೋಟಿ ರೂಪಾಯಿ ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬ್ರೋಕರೇಜ್ ಬುಕ್ ಮಾಡಿರೋದನ್ನ ನಮ್ಮ ಆಡಿಟರ್ಗಳು ಸುಮಾರು 6 ತಿಂಗಳಿಂದ ಎಲ್ಲ ಇದು ಮಾಡಿ ಫಿಗರ್ಸ್ ತೆಗಿತಾ ಇದ್ದಾರೆ. ಸಂಬಂಧಪಟ್ಟ ದಾಖಲಾತಿಗಳು ಸರ್ ನಿಮ್ಮ ಹತ್ರ? ಎಲ್ಲ ಸಂಬಂಧಪಟ್ಟ ಡಾಕ್ಯುಮೆಂಟ್ ಕೊಡ್ತೀರಾ? ಟೋಟಲ್ ಡಾಕ್ಯುಮೆಂಟ್ ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಮಾಡಿ. ಸರ್, 2021 ನಾಳೆ ಎಲ್ಲ ನೆನ್ನೆ ರೆಕಾರ್ಡ್ ಮಾಡಿಸಿದ್ದೀನಿ ನಾನು. 2021 ಯಾರು ಇಟ್ಕೊಂಡಿದ್ರು ಇವ್ರನ್ನ? ನಾನು ಹೇಳ್ತಾ ಇದ್ದೀನಲ್ಲ ಇವ್ರಿಗೆ. ಈಗ ಓಕೆ, ಐ ವಿಲ್ ಅಲೋ ಯು ವಾಟ್ ಎವರ್ ಯುವರ್ ನಿಮ್ಮ ವಿಸ್ಡಮ್ ಏನಿದೆ, ನಿಮ್ಮ ವಿಸ್ಡಮ್ಗೆ, ನಿಮ್ಮ ಅಧಿಕಾರಕ್ಕೆ ನಾನು ಅಡ್ಡ ಬರಲ್ಲ. ನಿಮ್ಮ ಅಲ್ಲಲ್ಲ, ನಿಮ್ಮ ವಿಸ್ಡಮ್ ನಾನು ಅಡ್ಡ ಬರಲ್ಲ. ನೋಡಿ ಸರ್, ನಾನು ಕೇಳ್ತಾ ಇರೋದು ಒಂದೇ. ಈಗ ಏನ್ ಸರ್ ಕಷ್ಟ ಅವ್ರಿಗೆ? ಸರ್, ಆಥರೈಸ್ ಆಫೀಸರ್ ಯಾಕೆ ಬರಬಾರ್ದು? ಆಸ್ ಎನ್ ಅಕ್ಯೂಸ್
ಆಸ್ ಅನ್ ಅಕ್ಯೂಸ್ ವೈ ಈಸ್ ನಾಟ್ ರೆಸ್ಪಾನ್ಸಿಬಲ್? ಈಸ್ ನಾಟ್ ರೆಸ್ಪಾನ್ಸಿಬಲ್? ಕೋರ್ಟ್ಗೆ ಹೋಗಿ ರಿಕವರಿಗೆ ಹೋಗ್ತಾನಲ್ಲ, ಇದು ಈಸ್ ನಾಟ್ ರೆಸ್ಪಾನ್ಸಿಬಲ್? ಯು ಆರ್ ನಾಟ್ ಗಿವನ್ ನೋಟಿಸ್? ಮತ್ತೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ ಬಿಡಿ ಸರ್. ಆಯ್ತು, ಮಾಡೋಣ. ನಿಮ್ಮ ವಿಸ್ಡಮ್ ಬಿಡ್ತೀನಿ ನಾನು, ವಿಸ್ಡಮ್ ಅಂತಲ್ಲ, ನಿಮ್ಮ ವಿಸ್ಡಮ್ ಬಿಡ್ತೀನಿ ಸರ್. ಬುದ್ಧಿವಂತಿಕೆ ಅವರು ಅಂತಲ್ಲ, ಜನಕ್ಕೆ ಅದು ಏನಿದೆ ಕೆಲವು ನಮ್ಮ ಇದು ಮಾಡ್ತಾರೆ ಕಂಪ್ಲೇಂಟ್ಗೆ